ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಿಲೇಟಿವ್ಸಾ? ಅಲ್ಲ, ನಮಗಷ್ಟು ದೊಡ್ಡ ಹಾನಿ ಮಾಡಕ್ ನೋಡುವಂತವ್ರು ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿದ್ದಾರೆ? ಐಶ್ವರ್ಯ ಅತ್ಗೆ. ನಂಗೆ ಯಾಕೋ ಐಶ್ವರ್ಯ ಅತ್ಗೆನೇ ಈ ಕೆಲಸ ಮಾಡಿರ್ಬೋದು ಅಂತ ಡೌಟ್ ಆಗ್ತಾ ಇದೆ ಶ್ಯಾಮ. ಇಲ್ಲ ರೀ, ಇದು ಐಶ್ವರ್ಯ ಅಕ್ಕ ಮಾಡೋ ಕೆಲಸ ಅಲ್ಲ ಅನ್ಸುತ್ತೆ. ನಮ್ಮನ್ನ ಗೆಲ್ಬೇಕು ಅಂತ, ನಮ್ಗಿಂತ ಮೇಲಿರ್ಬೇಕು ಅನ್ನೋ ಹಠ ಏನೋ ಇದೆ ಅವಳಿಗೆ. ಆದ್ರೆ ನಮ್ಮನ್ನ ನಾಶ ಮಾಡ್ಬೇಕು ಅಂತಿಲ್ಲ. ನನಗೇನೋ ಐಶ್ವರ್ಯ ಅಕ್ಕನ ಮೇಲೆ ಚಿಕ್ಕ ಡೌಟ್ ಕೂಡ ಬರಲಿಲ್ಲ. ನಾವು ನಿಜ ಏನು ಅಂತ ತಿಳ್ಕೊಳ್ದೆ ಅವ್ರ ಮೇಲೆ ಡೌಟ್ ಪಡೋದು ಕರೆಕ್ಟ್ ಅಲ್ಲ ರೀ. ಸರಿ ಶ್ಯಾಮ, ಹಾಗಾದ್ರೆ ಇದನ್ನ ಯಾರು ಮಾಡಿರ್ಬೋದು? ನನ್ನ ಜೈಲಿಗೆ ಕಳಿಸಿ ನನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ನೋರು ಯಾರು? ಎಷ್ಟು ಯೋಚನೆ ಮಾಡಿದ್ರು ಏನೂ ಪ್ರಯೋಜನನೇ ಆಗ್ತಿಲ್ಲ. ಈ ಆಕ್ಸಿಡೆಂಟ್ ವಿಷಯ ಎಷ್ಟು ಮರಣ ಅನ್ಕೊಂಡ್ರು ನನಗ್ ಪದೇ ಪದೇ ಅದೇ ನೆನಪಾಗ್ತಿದೆ. ನಿಮಗ್ ಗೊತ್ತಿಲ್ಲದೆ ನಿಮ್ ಕಾರ್ ತಗೊಂಡ್ ಹೋದ್ರು, ನಿಮ್ಮನ್ ಕೊಲೆ ಕೇಸಲ್ಲಿ ಸಿಕ್ಕಾಕ್ಸೋಕ್ ನೋಡಿದ್ರು. ಅಂದ್ರೆ ಅವ್ರು ತುಂಬಾ ಪ್ರೀ ಪ್ಲಾನ್ ಮಾಡಿದ್ದಾರೆ. ನಮ್ಮ ಮೇಲೆ ತುಂಬಾ ದ್ವೇಷ ಇದೆ. ನಾವ್ ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ಹಾಗಿದ್ಮೇಲೆ ನಮ್ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಯಾರು ನೋಡ್ತಾರೆ? ನನ್ಗೇನು ಅರ್ಥ ಆಗ್ತಿಲ್ಲ ರೀ. ನೀನೇನ್ ಚಿಂತೆ ಮಾಡಬೇಡ ಶ್ಯಾಮ, ಖಂಡಿತ ಅವ್ರು ಯಾರು ಅಂತ ಬೇಗ ಗೊತ್ತಾಗತ್ತೆ. ಬೇಗ ಗೊತ್ತಾಗತ್ತೆ ಅಂತ ಕಾಯ್ತಾ ಇರಕ್ಕಾಗಲ್ಲ ರೀ. ನಾವೇ ಅವ್ರನ್ನ ಹುಡುಕ್ಬೇಕು. ನಮ್ಮ ಅದೃಷ್ಟಕ್ಕೆ ನೀವ್ ಈ ಕೇಸಿಂದ ಹೊರಗೆ ಬಂದ್ರಿ. ವನಜಾಕ್ಷಿ ಅತ್ತಿಗೆಗೆ ಏನೂ ಆಗಿಲ್ಲ. ಆದ್ರೆ ಮುಂದೆ ಅವ್ರೇನ್ ಮಾಡ್ತಾರೋ, ಇನ್ನೆಷ್ಟು ಕೆಳಗಿಳಿತಾರೋ. ಅದಕ್ಕೆ ನಾವೇ ಕೇರ್ಫುಲ್ ಆಗಿರ್ಬೇಕು. ಹೇಗಾದ್ರೂ ಸರಿ, ಅವ್ರನ್ನ ನಾವೇ ಕಂಡು ಹಿಡಿಬೇಕು. ನಾವ್ಯಾಕೆ ಶ್ಯಾಮ? ಪೊಲೀಸರು ಅದೇ ಕೆಲಸ ಮಾಡ್ತಿದಾರಲ್ವಾ, ಅವರೇ ನೋಡ್ಕೋತಾರೆ ಬಿಡು. ಅವ್ರು ಮಾಡಲ್ಲ ಅಂತ ನಾನು ಹೇಳಿದ್ದಲ್ಲ ರೀ. ಅವ್ರೀಗ ಎಲೆಕ್ಷನ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಟೈಮಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದು ಅವ್ರಿಗಾಗದೇ ಇರ್ಬೋದಲ್ವಾ? ಅದಕ್ಕೆ ನಾವೇ ಹುಡುಕ್ಬೇಕು ಅಂದಿದ್ದು. ಇಲ್ಲಾಂದ್ರೆ ಅವರಿಂದ ಯಾವ ಥರ ಅಪಾಯ ಆಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಸರಿ ಶ್ಯಾಮ, ನಾವೇ ಹುಡುಕಿ ಹಿಡಿಯೋಣಂತೆ. ಆದ್ರೆ ಹೇಗೆ? ಯಾವ ಚಿಕ್ಕ ಕ್ಲೂನು ಸಿಗ್ಲಿಲ್ವಲ್ಲ? ಹೌದು ರೀ. ಈಗ ನಮ್ಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ನಾವು ಅವ್ರನ್ನ ಹಿಡಿಬೋದು. ಏನಂದ್ರೆ, ಆಕ್ಸಿಡೆಂಟ್ ಆದ ಟೈಮಲ್ಲಿ ಕಾರ್ ಕೀಸ್ ನಿಮ್ಮ ಹತ್ರ ಇತ್ತಾ? ನನ್ನ ಹತ್ರನೇ ಇತ್ತು ಶ್ಯಾಮ. ನಿಮ್ಮ ಹತ್ರನೇ ಇದ್ದಿದ್ರೆ ಮತ್ತೆ ಕಾರ್ ಹೇಗೆ ತಗೊಂಡು ಹೋದ್ರು? ಅದೇ ಅರ್ಥ ಆಗ್ತಾ ಇಲ್ಲ ಶ್ಯಾಮ. ನೀವ್ ಅದಕ್ಕೂ ಮುಂಚೆ ಕಾರ್ ಕೀಸ್ ಯಾರಿಗಾದ್ರೂ ಕೊಟ್ರಾ? ಇಲ್ಲ. ಇಲ್ವಾ? ಕೀಸ್ ಇಲ್ದೆ ಕಾರ್ ಹೇಗೆ ತಗೊಂಡು ಹೋದ್ರು? ಶ್ಯಾಮ, ಅದಕ್ಕೂ ಮೊದಲು ಕಾರ್ನ ಸರ್ವಿಸಿಗೆ ಕೊಟ್ಟಿದ್ದೆ. ಅವನು ಹೇಳಿದ ಟೈಮಲ್ಲೇ ಕಾರ್ ವಾಪಸ್ ತಂದ್ಕೊಟ್ಟ. ಸರ್ವಿಸ್ ಕೊಟ್ಟಿದ್ರಾ? ಸರ್ವಿಸ್ ಇಂದ ತಂದ್ಮೇಲೆ ಕಾರ್ ಸರಿಯಾಗೇ ಇತ್ತಾ? ಸರಿಯಾಗೇ ಇತ್ತು ಶ್ಯಾಮ. ನನ್ಗೆ ಯಾಕೋ ಅಲ್ಲೇ ಏನೋ ಆಗಿದೆ ಅಂತ ಅನ್ಸ್ತಿದೆ ರೀ. ತಪ್ಪ? ಹೌದು ರೀ. ಕಾರ್ಗೆ ಡ್ಯಾಮೇಜ್ ಆಗದೆ ತೆಗಿಬೇಕು ಅಂದ್ರೆ ಖಂಡಿತ ಕೀಸ್ ಬೇಕು. ಕೀ ಏನೋ ನಿಮ್ಮ ಹತ್ರ ಇತ್ತು ಅಂದ್ರೆ ಅವರು ಡೂಪ್ಲಿಕೇಟ್ ಕೀಯಲ್ಲೇ ಕಾರ್ ತೆಗ್ದಿರ್ಬೇಕು. ನೀವು ಸರ್ವಿಸ್ ಕೊಟ್ಟಾಗ ಹೀಗಾಗೋ ಅವಕಾಶ ಇದೆ. ಹೌದು ಶ್ಯಾಮ, ಇದೆಲ್ಲ ಯೋಚನೆ ಮಾಡ್ತಿದ್ರೆ ನಂಗೂ ಕೂಡ ಡೌಟ್ ಆಗ್ತಿದೆ. ನಮಗ್ ಸಿಕ್ಕಿರೋ ಕ್ಲೂ ಕೀ.
ನಮಸ್ತೆ ಸರ್. ನಮಸ್ತೆ. ಮೊನ್ನೆ ನಮ್ ಕಾರ್ ಸರ್ವಿಸ್ ಮಾಡಿದ್ದು ನೀವೇ ಅಲ್ವಾ? ಹೌದು ಮೇಡಮ್, ನಾನೇ ಮಾಡಿದ್ದು. ಏನಾದರೂ ಪ್ರಾಬ್ಲಮ್ ಇದೆಯಾ ಮೇಡಮ್? ಸರಿಯಾಗಿ ಸರ್ವಿಸ್ ಮಾಡಿಲ್ವಾ? ಹಾಗೇನಿಲ್ಲ. ಸರ್ವಿಸ್ ಪೂರ್ತಿ ನೀವೇ ಮಾಡಿದ್ರಾ? ನಿಮ್ ಜೊತೆ ಇನ್ಯಾರಾದ್ರೂ ಮಾಡಿದ್ರಾ? ಇಲ್ಲ ಮೇಡಮ್, ಎಲ್ಲ ನಾನೇ ಮಾಡಿದ್ದು. ಅವತ್ತು ಸರ್ವಿಸ್ಗೆ ತುಂಬ ಕಾರ್ಗಳು ಬಂದಿತ್ತು. ಎಲ್ಲರೂ ತುಂಬ ಬ್ಯುಸಿ ಆಗಿದ್ರು. ಅದಕ್ಕೆ ನಾನು ಒಬ್ಬರೇ ಮಾಡಬೇಕಾಯ್ತು ಮೇಡಮ್. ನಿಮ್ಮನ್ನು ಬಿಟ್ಟು ಇನ್ನು ಯಾರಾದರೂ ನಿಮ್ಮ ವರ್ಕರ್ಸ್ ಯಾರಾದರೂ ಮಾಡಿದ್ರೇನೋ ನೆನಪು ಮಾಡ್ಕೊಳ್ಳಿ ಒಂದ್ಸಲ. ಇಲ್ಲ ಸರ್, 100% ನಾನೇ ಮಾಡಿದ್ದು. ಆದರೆ ಯಾಕೆ ಸರ್ ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ? ತುಂಬಾ ದೊಡ್ಡ ಪ್ರಾಬ್ಲಮ್ಗೆ ಅಖಿಲ್ ಅವರು ಸಿಕ್ಕಾಕೊಂಡಿದ್ದಾರೆ. ನಮ್ ಕಾರ್ ಯಾರೋ ಡೂಪ್ಲಿಕೇಟ್ ಕೀಯಿಂದ ತಗೊಂಡು ಹೋದ್ರು. ಆ ಡೂಪ್ಲಿಕೇಟ್ ಕೀನ ನಿಮಗ್ ಸರ್ವಿಸಿಂಗ್ ಕೊಟ್ಟಾಗ್ಲೇ ಯಾರಾದ್ರೂ ಮಾಡಿರ್ತಾರೇನೋ ಅಂತ ನಮ್ಮ ಅನುಮಾನ. ಅದೆಲ್ಲ ಆಗಲ್ಲ ಮೇಡಮ್. ನಮ್ಮ ಹತ್ರ ಹೊರಗಿನವ್ರು ಬಂದು ಕಾರ್ ಕೀ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮ ನಂಬಿ ತುಂಬ ಜನ ಅವ್ರ ಕಾರ್ಗಳನ್ನ ನಮ್ಮ ಹತ್ರ ಸರ್ವಿಸಿಗೆ ಬಿಡ್ತಾರೆ. ಇಲ್ಲೇನಾದರೂ ಚಿಕ್ಕ ತಪ್ಪಾದರೂ ನಮ್ಮ ಮೇಲಿರೋ ನಂಬಿಕೆ ಹೋಗ್ಬಿಡುತ್ತಲ್ವಾ? ನಮ್ಮ ಬಿಸ್ನೆಸ್ಗೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ ಮೇಡಮ್ ನಾವು ತುಂಬ ಕೇರ್ಫುಲ್ಲಾಗೇ ಇರ್ತೀವಿ. ಒಂದು ವೇಳೆ ಸರ್ವಿಸಿಂಗ್ ಎಲ್ಲ ಪೂರ್ತಿ ಆದಮೇಲೆ ಟೆಸ್ಟ್ ಡ್ರೈವ್ಗೆ ಅಂತ ನಿಮ್ಮವ್ರು ಯಾರಾದರೂ ತೊಗೊಂಡು ಹೋದ್ರಾ? ಹಾಗೇನಿಲ್ಲ ಸರ್, ಯಾರೂ ತಗೊಂಡು ಹೋಗಿಲ್ಲ. ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅವತ್ತು ನೀವು ಸ್ಕೂಲ್ ಹತ್ರ ಹೋಗ್ಬೇಕು ಅಂದ್ರಲ್ವಾ? ಅದಕ್ಕೆ ಬೇಗ ನಾನೇ ಸರ್ವಿಸ್ ಮಾಡಿ ತಗೊಂಡು ಬಂದು ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ನಲ್ಲ. ನಿಮಗಿನ್ನೂ ಅಷ್ಟು ನಂಬಿಕೆ ಬರಲಿಲ್ಲ ಅಂತ ಹೇಳಿ ಸರ್, CCTV ಫುಟೇಜ್ ತೋರಿಸ್ತೀನಿ. ಬೇಡ ಬಿಡಿ, ನೀವೆಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಿದ್ದೀರಾ ಅಂದ್ರೆ ಅದ್ ನಿಜಾನೇ ಆಗಿರತ್ತೆ. ನಮ್ಗಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆಯ್ತು ಮೇಡಮ್. ಶ್ಯಾಮ, ಇಲ್ಲಿ ಯಾವ ಥರದ ಇನ್ಫಾರ್ಮೇಶನು ಸಿಗ್ಲಿಲ್ಲ. ಇವಾಗ ಏನು ಮಾಡೋದು? ಒಂದ್ ಕೆಲ್ಸ ಶುರು ಮಾಡಿದ್ಮೇಲೆ ಅದನ್ನ ಸಾಧಿಸೋಕೆ ಪ್ರಯತ್ನ ಮಾಡ್ಬೇಕೇ ಹೊರತು ಮಧ್ಯದಲ್ಲೇ ಬಿಡಬಾರ್ದು. ಏನಂದ್ರೆ ಹತ್ರದಲ್ಲಿ ಡೂಪ್ಲಿಕೇಟ್ ಕೀ ತಯಾರು ಮಾಡೋರು ಎಲ್ಲಿರ್ತಾರೆ? ಅವ್ರ ಹತ್ರ ಹೋದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದಲ್ಲ? ಅದು ಕರೆಕ್ಟ್. ಹೋಗೋಣ ಬಾ. ಹಲೋ, ನಾನು ಕಾರ್ ಸರ್ವಿಸ್ ನರೇಶ್ ಮಾತಾಡ್ತಾ ಇರೋದು. ಹೇಳು. ಅಖಿಲ್ ಶ್ಯಾಮ್ ಇಬ್ಬರು ಸೇರಿ ನನ್ನ ಕಾರ್ ಸರ್ವಿಸ್ ಸೆಂಟ್ರಿಗೆ ಬಂದಿದ್ರು ಮೇಡಮ್. ಹೌದಾ? ಅವರಿಬ್ರು ಅಲ್ಲಿ ಬಂದ್ರಾ? ಹೌದು ಮೇಡಮ್. ಡೂಪ್ಲಿಕೇಟ್ಗೆ ಯಾರು ತಯಾರು ಮಾಡಿದ್ದು ಅಂತ ಎಂಕ್ವೈರಿ ಮಾಡೋಕೆ ಬಂದಿದ್ರು ಮೇಡಮ್. ನನ್ನ ಹತ್ರ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ಆದರೆ ನಾನು ಸ್ವಲ್ಪ ತಲೆ ಉಪಯೋಗಿಸಿ ಸುಳ್ಳು ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಹೌದು, ಅಲ್ಲಿಗೆ ಅವರಿಬ್ರು ಯಾವಾಗ ಬಂದು ಹೋದ್ರು? ಈಗಷ್ಟೇ ಬಂದಿದ್ರು ಮೇಡಮ್. ಅವ್ರು ಇಲ್ಲಿಂದ ಹೋಗ್ತಿದ್ದಾಗೆ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿದೆ ಮೇಡಮ್. ಅವ್ರೀಗ ಡೂಪ್ಲಿಕೇಟ್ ಕೀ ತಯಾರು ಮಾಡೋ ಶಾಪ್ ಹತ್ರ ಹೋಗ್ತಿದ್ದಾರೆ. ಅವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಹೌದಾ? ಹಬ್ಬ ಮುಗ್ದು ತಿಂಗಳಾದ್ರೂ ಬಾಗ್ಲಿಗೆ ತೋರಣ ಇನ್ನೂ ಇರೋ ಹಾಗೆ ಈ ಶ್ಯಾಮ ಆಕ್ಸಿಡೆಂಟ್ ವಿಷಯ ಇನ್ನೂ ಮರ್ತಿಲ್ವಲ್ಲ? ಮೇಡಮ್, ನಾನಿಲ್ಲಿ ಏನೋ ಹೇಳಿ ತಪ್ಪಿಸ್ಕೊಂಡೆ. ಅವನು ಏನು ಹೇಳ್ತಾನೋ ಏನೋ. ಸರಿ, ನಾನು ಹೇಳೋದನ್ನ ಕೇಳು. ನೀನ್ ಈಗ್ಲೇ ಹೊರಟು ನಾವ್ ಯಾರ ಹತ್ರ ಕೀ ಮಾಡಿಸಿದ್ವೋ ಅಲ್ಲಿಗೆ ಬಂದ್ಬಿಡು. ನಾನು ಕೂಡ ಬರ್ತೀನಿ. ಸರಿ ಮೇಡಮ್, ನೀವು ಬೇಗ ಬಂದ್ಬಿಡಿ. ಸರಿ. ಡೂಪ್ಲಿಕೇಟ್ ಕೀ ಮಾಡ್ಕೊಟ್ಯಾ ಅಂತ ಎನ್ಕ್ವೈರಿ ಮಾಡಕ್ಕೆ ನಿನ್ ಹತ್ರ ಯಾರಾದ್ರೂ ಬರ್ಬೋದು. ಒಂದ್ ವೇಳೆ ಅವ್ರು ಬಂದ್ರೆ ನೀನು ನಿಜ ಹೇಳ್ಬೇಡ. ಏನೋ ಒಂದ್ ಹೇಳಿ ಅವ್ರನ್ನ ನಂಬಿಸಿ ಇಲ್ಲಿಂದ ಕಳ್ಸು. ಹಾಗೆ ಆಗ್ಲಿ ಮೇಡಮ್. ಅವ್ರು ಕೇಳೋ ಪ್ರಶ್ನೆಗೆ ನೀನು ಹೆದರ್ತಾ ಉತ್ತರ ಕೊಟ್ರೆ ನಮ್ಗೆ ಶಿಕ್ಷೆ ಆಗುತ್ತೆ.
ಆಮೇಲೆ ಜೈಲಲ್ಲಿ ರಾಗಿ ಮುದ್ದೆ ತಿನ್ಬೇಕಾಗತ್ತೆ. ಈ ಜನ್ಮದಲ್ಲಿ ನಾವು ಹೊರಗ್ ಬರಕ್ಕಾಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಇಲ್ಲಿ ಎನ್ಕ್ವೈರಿಗೆ ಬರೋರು ತುಂಬಾ ಬುದ್ಧಿ ಇರೋರು. ನೀನ್ ಚಿಕ್ಕ ಹಿಂಟ್ ಕೊಟ್ರು ಎಲ್ಲ ತಿಳ್ಕೊತಾರೆ. ಅರ್ಥ ಆಯ್ತಲ್ವಾ? ನಾನು ಹೇಳಿದ್ದನ್ನ ಮಾಡು. ಮೇಡಮ್, ಅವ್ರು ಬರ್ತಿದ್ದಾರೆ. ಅವ್ರು ಬಂದಾಯ್ತು. ನೀನ್ ತುಂಬಾ ಹುಷಾರಾಗಿ ಮಾತಾಡು. ಸರಿ ಮೇಡಮ್. ಎಕ್ಸ್ಕ್ಯೂಸ್ ಮೀ. ಹೇಳಿ ಅಮ್ಮ. ಈ ಶಾಪ್ ನಿಮ್ದೇನಾ? ಹೌದು, ನಂದೇ ಸರ್. ಇಲ್ಲಿ ಡೂಪ್ಲಿಕೇಟ್ ಕೀಸ್ ತಯಾರು ಮಾಡೋರು ನೀವೇನಾ? ಇಲ್ಲ ಬೇರೆ ಯಾರಾದರೂ ಇದ್ದಾರಾ? ನಾನೊಬ್ಬನೇ ಮಾಡ್ತೇನೆ ಮೇಡಮ್. ನಿಮ್ಗೆ ಯಾವ ರೀತಿ ಕೀ ತಯಾರು ಮಾಡಬೇಕು? ಒರಿಜಿನಲ್ ಕೀ ತಂದಿದ್ದೀರಾ? ನಮಗೆ ಯಾವ ಕೀನೂ ಬೇಕಾಗಿಲ್ಲ. ನಾನು ಎನ್ಕ್ವೈರಿಗೆ ಬಂದೆ. ಎನ್ಕ್ವೈರಿಗಾ? ಹೌದು. ಯಾರೋ ಒಬ್ಬ ವ್ಯಕ್ತಿ ಡೂಪ್ಲಿಕೇಟ್ ಕೀಯಿಂದ ನಮ್ಮ ಕಾರ್ ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಇತ್ತೀಚೆಗೆ ಡೂಪ್ಲಿಕೇಟ್ ಕಾರ್ ಕೀ ಮಾಡಿ ಅಂತ ಯಾರಾದರೂ ಬಂದ್ರಾ? ಆ ರೀತಿ ಯಾರೂ ಬರಲಿಲ್ಲ. ಒಂದ್ಸಲ ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ, ಯಾರೋ ಬಂದಿರ್ಬೋದು. ಇಲ್ಲ ಸರ್, ಯಾರೂ ಬರಲಿಲ್ಲ. ನನ್ನ ಹತ್ರ ಬರೋರೆಲ್ಲ ಬೀರು ಕೀ, ಮನೆ ಕೀ, ಡೋರ್ ಕೀ ಅಂತ ಬರ್ತಾರಷ್ಟೇ. ಕಾರ್ ಕೀ ಮಾಡಿಕೊಡಿ ಅಂತ ಯಾರೂ ಕೇಳಿಲ್ಲ. ನಿಜ ಹೇಳಿ, ಇದು ತುಂಬಾ ಕ್ರಿಟಿಕಲ್ ಕೇಸ್. ಆ ಕೀ ಸಹಾಯದಿಂದ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಮಾಡಿದ್ರು. ಈಗ ಅವರು ಕೋಮಾದಲ್ಲಿದ್ದಾರೆ. ಈ ಕೇಸ್ನ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನೀವೇನು ಭಯ ಪಡಬೇಡಿ. ಇವಾಗ ನೀವು ನಿಜ ಹೇಳಿದ್ರೆ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ. ಯಾರಿಗೂ ಹೆದರೋ ಅಗತ್ಯನೇ ಇಲ್ಲ ಮೇಡಮ್. ನಾನು ನಿಜಾನೇ ಹೇಳ್ತಿದ್ದೀನಿ ಮೇಡಮ್. ಪೊಲೀಸರು ಬಂದರೂ ಕೂಡ ಇದೇ ವಿಷಯ ಹೇಳ್ತೀನಿ. ಅದು ಅಲ್ಲದೆ ಕಾರ್ಗೆ ಸಂಬಂಧಪಟ್ಟು ಡೂಪ್ಲಿಕೇಟ್ ಕೀ ತಯಾರು ಮಾಡೋದು ಅಂದರೆ ಅಷ್ಟು ಚಿಕ್ಕ ವಿಷಯ ಅಲ್ಲ ಮೇಡಮ್. ಅದನ್ನು ಮಾಡೋವಾಗ ತುಂಬ ಜಾಗೃತಿಯಾಗಿ ಮಾಡ್ತೀನಿ ಮೇಡಮ್. ಜೊತೆಗೆ ಯಾರು ಬೇಕೋ ಅವ್ರು ಬಂದು ಮಾಡು ಅಂದರೆ ಮಾಡೋದಿಲ್ಲ. ಅವರು RC ಬುಕ್ಕು, ಡ್ರೈವಿಂಗ್ ಲೈಸೆನ್ಸ್ ತೋರಿಸಿದ್ರೆ ನಾನು ಚೆಕ್ ಮಾಡಿ ಕ್ಲಿಯರ್ ಆಗಿದ್ರೇ ಮಾಡೋದು. ಮೊದಲೇ ಕಾಲ ಸರಿಯಾಗಿಲ್ಲ ಮೇಡಮ್. ಯಾರನ್ನು ನಂಬೋದೋ ಯಾರನ್ನು ನಂಬಾರ್ದೋ ತಿಳಿಯೋದೇ ಇಲ್ಲ. ಇಂಥ ಪರಿಸ್ಥಿತಿಲಿ ಪ್ರೂಫ್ ತಗೊಳ್ದೆ ಕೀ ಮಾಡಿಕೊಟ್ರೆ ಯಾವ ಥರ ಕೆಟ್ಟ ಕೆಲಸನಾದರೂ ಅವ್ರು ಮಾಡ್ಬೋದು. ಇಲ್ಲ ಯಾವುದಾದ್ರೂ ಆಕ್ಸಿಡೆಂಟ್ ಮಾಡ್ಬೋದು. ಇಲ್ಲ ಸ್ಮಗ್ಲಿಂಗ್ ಕೂಡ ಮಾಡ್ಬೋದು. ಈ ಥರ ಎಷ್ಟೋ ಅಪಾಯ ಆಗೋ ಸಾಧ್ಯತೆ ಇದೆ ಮೇಡಮ್. ಇಂಥದ್ದೇನಾದರೂ ಆದರೆ ಇವತ್ತಲ್ಲದೆ ಇದ್ರೂ ನಾಳೆ ಆದರೂ ಪೊಲೀಸವರು ಕಂಡು ಹಿಡಿತಾರೆ. ಮೊದಲು ನನ್ನ ಹೆಸರು ಹೇಳೋದಿಲ್ವಾ ಮೇಡಮ್? ಇಷ್ಟು ವಿಷಯ ಗೊತ್ತಿದ್ದು ನನ್ನ ಬುದ್ಧಿ ಮೇಲೆ ನಾನೇ ಮಣ್ಣು ಹಾಕೋತೀನಾ ಮೇಡಮ್? ನಾನು ಕಷ್ಟಪಟ್ರೆ 4 ತುತ್ತು ನಮಗೆ ಸಿಗೋದು ಮೇಡಮ್. ಅಂಥದ್ರಲ್ಲಿ ನಾನು ಕಳ್ತನ ಮಾಡಿ ಜೈಲ್ ಪಾಲಾದರೆ ನನ್ನ ಮನೆಯವ್ರನ್ನ ಯಾರು ನೋಡ್ತಾರೆ ಮೇಡಮ್? ಅದಕ್ಕೇನೆ ಅಂಥದ್ರಿಂದ ದೂರ ಇರ್ತೀನಿ. ಸರಿ ರೀ, ಇನ್ನೊಂದು ಶಾಪಿಗೆ ಹೋಗ್ಬಿಟ್ಟು ಬರೋಣ. ನಡಿ. ಏನು ಅಂದ್ರೆ ಕೀಸಿಂದ ಯಾವ ಕ್ಲೂನೂ ಸಿಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡೋದು? ಅಷ್ಟಕ್ಕೂ ಅವ್ರು ಡೂಪ್ಲಿಕೇಟ್ ಕೀ ಹೇಗೆ ತಗೊಂಡಿರ್ಬೋದು ಶ್ಯಾಮ? ಅದೇ ಅರ್ಥ ಆಗ್ತಿಲ್ಲ ರೀ. ಅವ್ರಿಷ್ಟು ಪರ್ಫೆಕ್ಟಾಗಿ ಹೇಗೆ ಪ್ಲಾನ್ ಮಾಡಿದ್ರು ಏನೋ. ಅದೇ ಕ್ರಿಮಿನಲ್ ಮೈಂಡ್ ರೀ.
ಅವರು ಮೊದ್ಲೇನೆ ಎಲ್ಲ ಪ್ಲಾನ್ ಮಾಡಿ ಈ ಆಕ್ಸಿಡೆಂಟ್ ಮಾಡಿದ್ರು. ಏನೇ ಆದ್ರೂ ಒಂದ್ ಚಿಕ್ಕ ಮಿಸ್ಟೇಕ್ ಮಾಡೇ ಮಾಡಿರ್ತಾರೆ. ಅದ್ ಸಿಕ್ಕಿದ್ರೆ ಸಾಕು, ಅವ್ರನ್ನ ಹಿಡಿಬೋದು. ಆ ಮಿಸ್ಟೇಕ್ ಹೇಗೆ ಸಿಗುತ್ತೆ ಶ್ಯಾಮ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಏನಂದ್ರೆ CCTV ಫುಟೇಜ್. CCTV ಫುಟೇಜಾ? ನಮ್ಗಿರೋ ಆಪ್ಷನ್ ಅದೊಂದೇ ರೀ. ಅದರಿಂದ ನಮ್ಗೇನಾದ್ರೂ ಕ್ಲೂಸ್ ಸಿಗೋ ಅವಕಾಶ ಇರತ್ತೆ. ಪಾರ್ವತಮ್ಮ, ಮೊದ್ಲು ಈ ಕಾಫಿ ಕುಡಿ, ಆಮೇಲೆ ಆರಾಮಾಗಿ ಕೆಲಸ ಮಾಡ್ಬೋದು. ಅಯ್ಯೋ ಬ್ಯಾಡ ಕಣವ, ಬ್ಯಾಡ ಅಂದ್ರೂ ಪ್ರತಿದಿನ ನನಗ್ ಕಾಫಿ ತಂದ್ಕೊಡ್ತೀಯ. ನೀನ್ ನನಗ್ ಕಾಫಿ ತಂದ್ಕೊಡೋದು ಏನ್ ಚೆನ್ನಾಗಿರುತ್ತಮ್ಮ. ನೀವು ನಮ್ಗೋಸ್ಕರ ಕೆಲಸ ಮಾಡುವಾಗ ನಾವು ನಿಮ್ಗೋಸ್ಕರ ಯೋಚನೆ ಮಾಡ್ತಿದ್ರೆ ಹೇಗ್ ಪಾರ್ವತಮ್ಮ? ಸ್ವಲ್ಪ ಕಾಫಿ ಕುಡಿದ್ರೆ ನಿಮ್ಗೂ ಆರಾಮ್ ಅನ್ಸುತ್ತೆ. ಕುಡೀರಿ. ನೀನ್ ಹಾಲು ಕುಡಿತ್ಯಾ? ಮಮ್ಮಿ. ವಿಹಾರಿ ಇರು, ನಿನ್ಗೂ ಹಾಲು ತರ್ತೀನಿ. ಏಯ್, ನನ್ ಕುದುರೆ ಮೇಲೆ ಕೂತಿದ್ಯಲ್ಲ, ಇಳಿ. ವಿಹಾರಿ ಮಗ, ಅಯ್ಯೋ ಎದ್ದಳವ. ಏಯ್, ಏನ್ ಮಾಡಿದ್ಯೋ? ಸ್ವಲ್ಪನ ಬುದ್ಧಿ ಇಲ್ವಾ ನಿನ್ಗೆ? ಅವಳನ್ನ ಯಾಕೆ ಬೀಳಿಸ್ದೆ? ಆ ಕುದುರೆ ಗೊಂಬೆ ನಂದು, ಅದ್ರ ಮೇಲೆ ಯಾಕೆ ಕೂತಿದ್ಲು? ನಮ್ಮ ಮನೇಲಿ ಕೆಲಸ ಮಾಡೋರು ನಮ್ ಗೊಂಬೆ ಮೇಲೆ ಕುತ್ಕೋಬಾರ್ದು. ವಿಹಾರಿ, ತಪ್ಪು, ಹಾಗೆಲ್ಲ ಮಾತಾಡ್ಬಾರ್ದು. ಅವಳು ಕೂತಿದ್ರೆ ಹಾಗೆ ತಳ್ತೀಯಾ? ಅವಳು ಗೇಟ್ ಆದ್ರೆ ನಿನ್ ಪರಿಸ್ಥಿತಿ ಏನು? ಇನ್ನೊಂದ್ಸಲ ಹಾಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ. ಶ್ಯಾಮ, ಇವನ್ ಗೊಂಬೆ ಮೇಲೆ ಕೂತಿದ್ದು ಆ ಹುಡುಗಿ ತಪ್ಪು. ನೀನು ನಮ್ ವಿಹಾರಿಗೆ ಬುದ್ಧಿ ಹೇಳ್ತಿದ್ಯಲ್ಲ. ಏನತ್ತೆ ಇದು? ನೀವು ಹಾಗೆ ಹೇಳ್ತಿದ್ದೀರಾ? ಆ ಮಗು ಏನೋ ಗೊಂಬೆ ನೋಡಿ ಆಸೆ ಪಟ್ಟು ಅದ್ರ ಜೊತೆ ಆಟಾಡ್ತಿದ್ದಾಳೆ. ಒಂದ್ ವೇಳೆ ಅವನಿಗಿಷ್ಟ ಇಲ್ಲ ಅಂದ್ರೆ ಬೇಡ ಅನ್ಬೇಕು, ಇಳಿಯಕ್ ಹೇಳ್ಬೇಕು. ಹಾಗ್ ತಳ್ತಾರಾ? ಪಾಪ, ಚಿಕ್ಕ ಮಗು ಅಲ್ವಾ? ಚಿಕ್ಕ ಮಗು ಅಲ್ಲ, ಕೆಲ್ಸದವಳು ಮಗು. ಅತ್ತೆ, ನೀವೂನು ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು ಶ್ಯಾಮ. ಮಕ್ಕಳಿಗೆ ಇಷ್ಟ ಆಗೋ ಗೊಂಬೆನ ಯಾರಾದ್ರೂ ಮುಟ್ಟಿದ್ರೆ ಅವರಿಗೆ ಕೋಪ ಬರುತ್ತೆ. ಹಾಗೆ ವಿಹಾರಿಗೂ ಕೂಡ ಕೋಪ ಬಂದಿದೆ. ಇನ್ನಿದನ್ನ ಬಿಟ್ಬಿಡು. ವಿಹಾರಿ, ಬಾ ಪುಟ್ಟ. ಪುಟ್ಟ, ನೀನ್ ಹೋಗಿ ಆಡ್ಕೋ. ಬೇಡಮ್ಮ, ನಾವು ಹೋಗ್ತೀವಿ. ವಿಹಾರಿ ಹಠ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬೆಳೀತಾ ಬೆಳೀತಾ ಇವನ್ ಹಠ ಕಡಿಮೆ ಆಗತ್ತೆ ಅನ್ಕೊಂಡ್ರೆ ಹಾಗೇನೂ ಆಗ್ತಿಲ್ಲ. ನನ್ಗೆ ಇವನ್ ಜೀವನ ಏನಾಗತ್ತೆ ಅಂತ ಭಯ ಆಗ್ತಿದೆ. ಈಗ ನಾನೇನ್ ಮಾಡ್ಲಿ? ಕೃಷ್ಣ, ನನ್ನ ಮಗುನ ನೀನೇ ಕಾಪಾಡಬೇಕು. ನಮಸ್ಕಾರ ವರ್ಮಾ ಅವರೇ. ನಮಸ್ಕಾರ ಗುರುಗಳೇ, ಬನ್ನಿ ಕೂತ್ಕೊಳ್ಳಿ. ಏನು ವರ್ಮಾ ಅವರೇ, ಇದ್ದಕ್ಕಿದ್ದಾಗೆ ಬಾ ಅಂದಿದ್ದೀರಾ? ಏನಿಲ್ಲ ರೀ, ನಮ್ಮ ಸೊಸೆ ನಮ್ಮ ಮೊಮ್ಮಗನ ಬಗ್ಗೆ ಏನೋ ಆಲೋಚನೆಲಿದ್ದಾಳೆ. ನಿಮ್ಮ ಸಲಹೆ ತಗೊಳ್ಳೋದಿಕ್ಕೆ ನೀವೇನಾದರೂ ಪರಿಹಾರ ಹೇಳ್ತೀರಾ ಅಂತ ಹೇಳ್ದೆ. ಹೇಳಮ್ಮ, ಏನು ಸಮಸ್ಯೆ? ಅದೇ ಗುರುಗಳೇ, ದಿನ ದಿನ ನನ್ನ ಮಗ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನೆ. ಹೋಗ್ತಾ ಹೋಗ್ತಾ ಒಳ್ಳೇದ್ನ ಅವನಾಗೆ ಅಭ್ಯಾಸ ಮಾಡ್ಕೋತಾನೆ ಅನ್ಕೊಂಡ್ರೆ ಅವನ್ ಮಾತ್ರ ಕೆಟ್ಟ ವಿಷಯಕ್ಕೆ ಜಾಸ್ತಿ ವಾಲ್ತಿದ್ದಾನೆ. ಅವನ್ ಚೇಷ್ಟೆ ನೋಡ್ತಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನಾನೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಮಕ್ಕಳು ಅಂದಮೇಲೆ ತುಂಟಾಟ ಮಾಡ್ತಾರೆ, ಅದಕ್ಕೆ ಚಿಂತೆ ಮಾಡೋದೇನಿದೆ?
ತುಂಟತನ ಆದ್ರೆ ನಾನು ಸಂತೋಷವಾಗಿ ಸಹಿಸ್ತಿದ್ದೆ. ಆದ್ರೆ ಅವನ್ ಮಾಡೋದು ತುಂಟಾಟ ಅಲ್ಲ ಗುರುಗಳೇ. ಅವನ್ ವರ್ತನೆ ಪೂರ್ತಿಯಾಗಿ ಬದಲಾಗಿದೆ. ದೊಡ್ಡೋರ್ಗೆ ಗೌರವ ಕೊಡಲ್ಲ, ಪ್ರೀತಿ ಮರ್ಯಾದೆ ಕೊಡದೆ ಮಾತಾಡ್ತಾನೆ.